ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾವು ತುಳುನಾಡಿನ ಅತ್ಯಂತ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರಗಳಲ್ಲಿ ಒಂದಾದ ದಕ್ಷಿಣದ ಅಯೋಧ್ಯೆ ಎಂದು ಕರೆಯಲ್ಪಡುವ ಶ್ರೀರಾಮ ಕ್ಷೇತ್ರಕ್ಕೆ ಬಂದಿದ್ದೇವೆ. ಬನ್ನಿ, ಈ ಕ್ಷೇತ್ರದ ಇತಿಹಾಸ ಮತ್ತು ವಿಶೇಷತೆಗಳನ್ನು ತಿಳಿದುಕೊಳ್ಳೋಣ. ತುಳುನಾಡು ಅನೇಕ ಪಾವನ ಪುಣ್ಯಕ್ಷೇತ್ರಗಳಿಂದ ತುಂಬಿ ಮೆರೆಯುತ್ತಿದೆ. ಅಂತಹ ದಿವ್ಯ ಕ್ಷೇತ್ರಗಳಲ್ಲಿ ಬೆಳ್ತಂಗಡಿ ತಾಲೂಕಿಗೆ ಸೇರಿದ ಧರ್ಮಸ್ಥಳ ಗ್ರಾಮದ ಕನ್ಯಾಡಿಯ ಶ್ರೀರಾಮ ಕ್ಷೇತ್ರವೂ ಒಂದು. ಇದೀಗ ಕನ್ಯಾಡಿಯು ನಿತ್ಯಾನಂದ ನಗರವೆಂಬ ಹೆಸರಿನಿಂದಲೂ ಕರೆಯಲ್ಪಡುತ್ತಿದ್ದು, ಭಕ್ತರಿಗೆ ನಿತ್ಯಾನಂದವನ್ನು ನೀಡುವ ಆಂತರಿಕ ಶಕ್ತಿಯನ್ನು ಗಳಿಸಿಕೊಂಡಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯ ಉಜಿರೆ ಎಂಬ ಪಟ್ಟಣದ ಮೂಲಕ ಧರ್ಮಸ್ಥಳಕ್ಕೆ ಹೋಗುವ ದಾರಿಯಲ್ಲಿ ಧರ್ಮಸ್ಥಳಕ್ಕೆ ಮುನ್ನವೇ ಅದರ ಉಪಗ್ರಾಮವಾದ ನಿತ್ಯಾನಂದ ನಗರದ ರಾಮಕ್ಷೇತ್ರವು ಎದುರಾಗುತ್ತದೆ. ಈ ಕ್ಷೇತ್ರ ಇತಿಹಾಸದ ಪ್ರಕಾರ ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರ ದೇವರು ವನವಾಸ ಕಾಲದಲ್ಲಿ ಪಂಚವಟಿಯನ್ನು ತೊರೆದು ಲಕ್ಷ್ಮಣ ಸಮೇತರಾಗಿ ಸೀತಾನ್ವೇಷಣೆಯನ್ನು ಮಾಡುತ್ತಾ ದಕ್ಷಿಣ ದಿಕ್ಕಿಗೆ ತಮ್ಮ ಪ್ರಯಾಣವನ್ನು ಬೆಳೆಸುತ್ತಾರೆ. ಅನೇಕ ಪುಣ್ಯಕ್ಷೇತ್ರಗಳನ್ನು ದರ್ಶನ ಮಾಡುತ್ತಾ ಈಗ ಶ್ರೀರಾಮ ಕ್ಷೇತ್ರ ಇರುವ ಭೂಭಾಗಕ್ಕೆ ಬಂದಾಗ ಇದೊಂದು ಪುರಾತನ ತಪೋಭೂಮಿ ಎಂಬುದನ್ನು ಶ್ರೀರಾಮ ದೇವರು ತಮ್ಮ ದಿವ್ಯ ಜ್ಞಾನದಿಂದ ತಿಳಿದು ಇದೇ ಪ್ರದೇಶದಲ್ಲಿ ಒಂದು ದಿವಸ ವಿಶ್ರಮಿಸಿದರು. ಶ್ರೀರಾಮ ದೇವರು ಇಲ್ಲಿ ಪಾದಾರ್ಪಣೆ ಮಾಡುವ ಮೊದಲೇ ಇದೊಂದು ಋಷಿ ಮುನಿಗಳ ತಪೋಭೂಮಿಯಾದ್ದರಿಂದ ಅದರಿಂದಾಗಿ ಆಕರ್ಷಣೆಗೊಂಡ ಶ್ರೀರಾಮ ದೇವರು ಈ ಪ್ರದೇಶದಲ್ಲಿ ಪಾದಾರ್ಪಣೆಗೈದು ಇಲ್ಲಿ ತನ್ನ ಅನುಷ್ಠಾನವನ್ನು ಮಾಡಿ ಈ ಭೂಮಿಯನ್ನು ಇನ್ನಷ್ಟು ಪಾವನಗೊಳಿಸಿದರು. 1927ರಲ್ಲಿ ಮುಂಬಯಿಯ ವಜ್ರೇಶ್ವರಿಯ ಭಗವಾನ್ ನಿತ್ಯಾನಂದರು ದೇಶ ಸಂಚಾರ ಮಾಡುತ್ತಾ ಪರಮ ಪವಿತ್ರ ಕ್ಷೇತ್ರಗಳಲ್ಲೊಂದಾದ ಧರ್ಮಸ್ಥಳ ಕ್ಷೇತ್ರಕ್ಕೆ ಮಂಜುನಾಥ ಸ್ವಾಮಿ ದರ್ಶನಕ್ಕೆ ಬಂದಾಗ ಹಿಂದಿರುಗಿ ಹೋಗುವವರು ಒಂದು ದಿವಸ ಈಗ ರಾಮಕ್ಷೇತ್ರವಿರುವ ಅಂದಿನ ದಿನದಲ್ಲಿ ಬರೀ ಕಾಡು ಪ್ರದೇಶವಾಗಿದ್ದ ಈ ಪುಣ್ಯ ಭೂಮಿಯಲ್ಲಿ ತಂಗಿದ್ದರು. ಆ ಹೊತ್ತಿನಲ್ಲಿ ಕೆಲವು ಭಕ್ತರು ಅವರ ದರ್ಶನ ಪಡೆದುಕೊಂಡರು. ಆಗ ಅವರು ಭಕ್ತರನ್ನು ಉದ್ದೇಶಿಸಿ, ಇದೊಂದು ಜಾಗೃತ ಭೂಮಿ, ಭವಿಷ್ಯದಲ್ಲಿ ವಿಶ್ವಮಾನ್ಯವಾಗುವ ಪುಣ್ಯಕ್ಷೇತ್ರವಾಗುವ ಎಲ್ಲ ಲಕ್ಷಣಗಳನ್ನು ಪಡೆದುಕೊಂಡಿದೆ. ಇದನ್ನು ಕಾರ್ಯರೂಪಕ್ಕೆ ತರಬಲ್ಲ ಪುಣ್ಯ ಪುರುಷನೊಬ್ಬನು ಇಲ್ಲಿ ನೆಲೆಗೊಳ್ಳಬೇಕಾಗಿದೆ ಎಂದು ಸೂಚಿಸಿದರು. ತ್ರಿಕಾಲ ಜ್ಞಾನಿಗಳಾದ ಅವರ ದಿವ್ಯ ದೃಷ್ಟಿಗೆ ಆಗಲೇ ಎಲ್ಲವೂ ಗೋಚರವಾಗಿತ್ತು. ನಿತ್ಯಾನಂದರಿಗೆ ತನ್ನ ಶಿಷ್ಯನಾದ ಆತ್ಮಾನಂದರ ಮೇಲೆ ಅಪಾರ ಪ್ರೀತಿ ಮತ್ತು ವಿಶ್ವಾಸವಿತ್ತು. ಒಂದು ರಾತ್ರಿ ತಂಗಿದ್ದ ಧರ್ಮಸ್ಥಳದ ಸನಿಹದ ಜಾಗೃತ ಭೂಮಿಯನ್ನು ಅವರು ಮರೆತಿರಲಿಲ್ಲ. ಅದನ್ನು ಭಕ್ತಿ ಕೇಂದ್ರವಾಗಿ ಮೇಲೆತ್ತಲು ಆತ್ಮಾನಂದನೇ ಸರಿ ಎಂದು ಅವರು ನಿಶ್ಚಯಿಸಿಕೊಂಡರು. ಅದೊಂದು ಪುಣ್ಯಭೂಮಿ, ಅಲ್ಲಿ ಶ್ರೀರಾಮನಿಗೊಂದು ದೇವಾಲಯವಾಗಬೇಕು. ಅದನ್ನು ನೆರವೇರಿಸುತ್ತೀರೆಂಬ ವಿಶ್ವಾಸ ನನಗಿದೆ. ನನ್ನ ಆಶೀರ್ವಾದವೂ ನಿನಗಿದೆ. ಅದೇ ನಿನ್ನ ಕಾರ್ಯಕ್ಷೇತ್ರವಾಗಲಿ ಎಂದು ಹೇಳುತ್ತಾ ಆತ್ಮಾನಂದರನ್ನು ಆ ಸತ್ಕಾರ್ಯಕ್ಕೆ ಪ್ರೇರೇಪಿಸಿದರು. ಗುರುವಿನ ಅನುಗ್ರಹದಿಂದ ಶ್ರೀರಾಮ ಭಕ್ತಿಯನ್ನು ಮೈಗೂಡಿಸಿಕೊಂಡು ರಾಮಮಯರಾಗಿದ್ದ ಆತ್ಮಾನಂದರು ಆ ಸದ್ಗುರುವಿನ ಆಜ್ಞೆಯನ್ನು ಅನುಸರಿಸಿ ಭರತಖಂಡದ ಪುಣ್ಯತೀರ್ಥಗಳ ಯಾತ್ರೆಯನ್ನು ಕೈಗೊಂಡರು. ಪಾವನ ಧಾಮಗಳನ್ನು ಸಂದರ್ಶಿಸಿ ದಿವ್ಯಾನುಭವ ಸಂಪನ್ನರಾದರು. ನಿತ್ಯಾನಂದ ಸ್ವಾಮಿಗಳು ಬ್ರಹ್ಮೈಕ್ಯರಾದಾಗ ಆತ್ಮಾನಂದ ಸರಸ್ವತಿಗಳು ಸದ್ಗುರುವನ್ನು ಕಳೆದುಕೊಂಡ ವೇದನೆಯಿಂದ ಪರಿತಾಪಪಟ್ಟರು. ಅವರ ಅಂತ್ಯಕ್ರಿಯೆಗಳನ್ನು ನೆರವೇರಿಸಿ ಅವರ ಸಮಾಧಿಯನ್ನು ರೂಪಿಸುವಲ್ಲಿ ಆತ್ಮಾನಂದ ಸರಸ್ವತಿಗಳು ಪ್ರಮುಖ ಪಾತ್ರ ವಹಿಸಿದರು. ಆತ್ಮಾನಂದ ಸರಸ್ವತಿ ಸ್ವಾಮಿಗಳು 1969ರ ನವೆಂಬರ್ ತಿಂಗಳಿನ ವೇಳೆಗೆ ಧರ್ಮಸ್ಥಳದ ಕನ್ಯಾಡಿಗೆ ಆಗಮಿಸಿ ರಾಮಭಕ್ತಿಯ ಪ್ರಚಾರಕ್ಕೆ ಮತ್ತು ವಿದ್ಯಾಪ್ರಚಾರಕ್ಕೆ ತಮ್ಮ ಬದುಕನ್ನು ಸಮರ್ಪಿಸಿಕೊಂಡರು. ಶ್ರೀರಾಮ ಭಗವಾನ್ ನಿತ್ಯಾನಂದ ಮಂದಿರ ಎಂಬ ಹೆಸರಿನಲ್ಲಿ ಪುಟ್ಟದೊಂದು ರಾಮ ದೇವಾಲಯವನ್ನು ನಿರ್ಮಿಸಿದರು. ಅಲ್ಲಿ ಶ್ರೀ ರಾಮ, ಸೀತಾ, ಲಕ್ಷ್ಮಣ, ಹನುಮಂತರ ಕಲಾತ್ಮಕ ಅಮೃತಶಿಲೆಯ ಮೂರ್ತಿಗಳನ್ನು ಗುಡಿಯ ಅಂಚಿಗೆ ಸ್ಥಾಪಿಸಿದರು. ಗರ್ಭಗೃಹದಲ್ಲಿ ಸದ್ಗುರು ನಿತ್ಯಾನಂದ ಸ್ವಾಮಿಗಳು ನಿಂತ ನಿಲುವಿನ ವಿಶಿಷ್ಟವಾದೊಂದು ಭಂಗಿಯ
ಆಳೆತ್ತರದ ಪಂಚಲೋಹದ ಪ್ರತಿಮೆಯನ್ನು ನೆಲೆಗೊಳಿಸಿದರು. ಅದರಿಂದ ರಾಮಭಕ್ತಿಯ ಪ್ರಚಾರಕ್ಕೆ ಇಂಬು ದೊರೆಯಿತು. ಭಕ್ತವೃಂದವು ದಿನದಿಂದ ದಿನಕ್ಕೆ ಬೆಳೆಯಿತು. ಹೀಗೆ ಭಕ್ತಿ ಪ್ರಚಾರಕ್ಕೆ ಇಂಬು ದೊರೆಯಲು ಆತ್ಮಾನಂದ ಸರಸ್ವತಿಗಳ ಅನನ್ಯ ರಾಮಭಕ್ತಿಯೇ ಕಾರಣ. ನಿತ್ಯವೂ ರಾಮ ಭಜನೆಯಲ್ಲಿ ತನ್ಮಯರಾಗುತ್ತಿದ್ದ ಅವರು ವಾರ್ಷಿಕವಾಗಿ ಶ್ರೀರಾಮನವಮಿಯ ಪರ್ವಕಾಲದಲ್ಲಿ ರಾಮನವಮಿಗಿಂತ 7 ದಿವಸಗಳ ಮುಂಚೆ ಭಜನೆ ಪ್ರಾರಂಭಿಸಿ ಆಹೋರಾತ್ರಿಯಾಗಿ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಎಂಬ ರಾಮತಾರಕ ಮಂತ್ರದ ಸಪ್ತಾಹವನ್ನು ವಿಜೃಂಭಣೆಯಿಂದ ನಡೆಸುತ್ತಿದ್ದರು. ಅವರು ರಾಮೈಕ್ಯರಾದ ತರುವಾಯ ಈ ಭಜನಾ ಸಪ್ತಾಹದ 50ನೇ ವರ್ಷದ ನೆನಪಿಗಾಗಿ 2010ರಲ್ಲಿ ಶ್ರೀರಾಮ ತಾರಕ ಮಂತ್ರದ ಲೇಖನ ಯಜ್ಞವನ್ನು ಬಹಳ ಅದ್ಧೂರಿಯಿಂದ ಕ್ಷೇತ್ರದಲ್ಲಿ ಈಗಿನ ಪೀಠಾಧೀಶರಾದ ಸದ್ಗುರು ಶ್ರೀ 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 ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರ ನೇತೃತ್ವದಲ್ಲಿ ನಡೆಸಲಾಯಿತು. ದೇಶದ ಮೂಲೆ ಮೂಲೆಗಳಿಂದ ಲಕ್ಷಾಂತರ ಜನರು ಬಂದು ಭಾಗವಹಿಸಿ ಭಗವಂತನ ಕೃಪೆಗೆ ಪಾತ್ರರಾದರು. ಶ್ರೀರಾಮ ಕ್ಷೇತ್ರದಲ್ಲಿ ಇಂದಿನವರೆಗೆ ನೆರವೇರಿರುವ ಎಲ್ಲ ಸತ್ಕಾರ್ಯಗಳಿಗೂ ಆ ಶ್ರೀರಾಮ ತಾರಕ ಮಂತ್ರದ ಸಪ್ತಾಹವೇ ಮೂಲ ಶಕ್ತಿಯಾಗಿದೆ ಎಂದರೆ ಅತಿಶಯೋಕ್ತಿಯಲ್ಲ. ಶ್ರೀಗಳವರ ಸಮಾಧಿಯ ತರುವಾಯ ಪೀಠಕ್ಕೆ ಬಂದ ಸದ್ಗುರು ಶ್ರೀ 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 ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರು MA LLB ಪದವೀಧರರು. ಶ್ರೀ ರಾಮಚಂದ್ರ ದೇವರ ಕೃಪೆಯಿಂದ ಭಗವಾನ್ ಶ್ರೀ ನಿತ್ಯಾನಂದರ ಆಶೀರ್ವಾದದಿಂದ ಶ್ರೀ 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 ಆತ್ಮಾನಂದ ಸ್ವಾಮಿಯವರ ತಪಸ್ಸಿನ ಫಲವಾಗಿ ಶ್ರೀರಾಮಕ್ಷೇತ್ರ ನಿರ್ಮಾಣಕ್ಕೆ ಬೇಕಾದ ಸನ್ನಿವೇಶಗಳು ತನ್ನಿಂತಾನೇ ನಿರ್ಮಾಣಗೊಳ್ಳತೊಡಗಿದವು. ಶ್ರೀರಾಮ ದೇವಾಲಯದ ಇತಿಹಾಸದಲ್ಲಿ 2007 ಎಂಬುದು ಸುವರ್ಣಾಕ್ಷರಗಳಲ್ಲಿ ಬರೆದಿಡಬೇಕಾದ ವರ್ಷ. ಆಗ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ ಹಾಗೂ ಬ್ರಹ್ಮರಥೋತ್ಸವಗಳು ನಾ ಭೂತೋ ನಾ ಭವಿಷ್ಯತಿ ಎಂಬಂತೆ ನಡೆದುವು. ಅದು 54 ದಿನಗಳಷ್ಟು ಕಾಲ ನಡೆದ ಸಮಾರಂಭವಾಗಿತ್ತು. 36 ಶಿಲಾಮಯ ಗರ್ಭಗುಡಿಗಳ ಮೂರ್ತಿಗಳಿಗೆ ಪ್ರಾಣ ಪ್ರತಿಷ್ಠೆಯೂ ಆಗ ನಡೆಯಿತು. ನವಗ್ರಹವನವೆಂಬ ಪ್ರತ್ಯೇಕವಾದ ಪೂಜಾಸ್ಥಾನವೂ ಆಗ ಉದ್ಘಾಟನೆಗೊಂಡಿತು. ಅಹೋರಾತ್ರಿ ಶ್ರೀರಾಮ ನಾಮತಾರಕ ಮಂತ್ರೋಚ್ಚಾರಣೆ ಮತ್ತು ದೈವಗಳಿಗೆ ನೇಮೋತ್ಸವವೂ ಆಗ ಜರುಗಿತು. ದೇವಾಲಯದ ದರ್ಶನಕ್ಕೆಂದು ದೂರದ ಊರಿಂದ ನಿತ್ಯವೂ ಭಕ್ತರು ರಾಮಕ್ಷೇತ್ರಕ್ಕೆ ಆಗಮಿಸುತ್ತಲೇ ಇರುತ್ತಾರೆ. ಅವರ ವಸತಿ ಭೋಜನಾದಿಗಳ ವ್ಯವಸ್ಥೆಗಾಗಿ ಸನಿಹದಲ್ಲಿಯೇ ಅತ್ಯಂತ ಭವ್ಯವಾದ 4 ಅಂತಸ್ತುಗಳ ಅನ್ನಪೂರ್ಣೇಶ್ವರಿ ಅನ್ನಛತ್ರ ನಿರ್ಮಾಣಗೊಂಡಿರುತ್ತದೆ. ಈಗ ಇಲ್ಲಿ ನಿತ್ಯ ನಿರಂತರ ಅನ್ನದಾಸೋಹ ನಡೆಯುತ್ತಿದೆ. ಶ್ರೀರಾಮಕ್ಷೇತ್ರದ ಒಳಗೆ ಹೋಗಿ ಸ್ವಲ್ಪ ಹೊತ್ತು ಕುಳಿತು ಬಂದರೆ ಏನೋ ಮನಸ್ಸಿಗೆ ಶಾಂತಿ ನೆಮ್ಮದಿ ದೊರೆತಂತಾಗುತ್ತದೆ. ನೀವು ಇಲ್ಲಿಯ ತನಕ ಅಲ್ಲಿಗೆ ಹೋಗದಿದ್ದರೆ ಇನ್ನೊಂದು ಸಲ ಎಲ್ಲರೂ ಹೋಗಿ ಒಂದು ಸಲ ದರ್ಶನ ಮಾಡಿಕೊಂಡು ಬನ್ನಿ. ಎಲ್ಲರಿಗೂ ಒಳ್ಳೆಯದಾಗಲಿ.